ಫ್ರೆಂಡ್ಸ್, ಶಾಂತ ಸ್ಟಾರ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಒಂದು ಒಳ್ಳೆಯ ರೆಸಿಪಿನ ಶೇರ್ ಮಾಡ್ತಾಯಿದ್ದೀನಿ. ಅದಕ್ಕೆ ಮುಂಚೆ ನೋಡಿ ಫ್ರೆಂಡ್ಸ್, ಊರಿಗೆ ಹೋಗಿದ್ದೆ. ಊರಿಗೆ ಹೋಗಿ ಊರಲ್ಲಿ ಒಂದು 2 ದಿನ ಇದ್ದೆ. 2 ದಿನ ಇದ್ದು ಮತ್ತು ಇವತ್ತು ಬೆಳಗ್ಗೆನೇ 5 ಗಂಟೆಗೆ ಅಲ್ಲಿ ಬಸ್ ಹತ್ತಿ 9:30ಗೆಲ್ಲ ಇಲ್ಲಿಗೆ ಬಂದಿದ್ದೀನಿ. 9:30 9:45 ಆಗಿತ್ತು ಮನೆಗೆ ಬರೋಷ್ಟರಲ್ಲಿ. 3 ಬಸ್ ಹತ್ತಬೇಕು, 3 ಬಸ್ ಹತ್ತಿ ಇಳಿಬೇಕು ಫ್ರೆಂಡ್ಸ್. ಊರು ತುಂಬಾ ದೂರ, ಅಷ್ಟು ದೂರ ಹೋಗಿ ಬರಬೇಕು. ಏನು ಮಾಡೋದು, ಊರಿಗೆ ಹೋಗಲೇಬೇಕಾಗುತ್ತೆ ಒಂದೊಂದು ಸಲ. ಅಮ್ಮ ಒಬ್ಬರೇ ಇದ್ದಾರೆ ಊರಲ್ಲಿ, ಅವರು ಕರೀತಾರೆ, ನೋಡಬೇಕು ಬಾ ಅಂತ. ನಾನು ಚಿಕ್ಕ ಮಗಳು, ಲಾಸ್ಟ್ ಮಗಳು ನಮ್ಮ ಅಮ್ಮನಿಗೆ. ಅದಕ್ಕೆ ನನ್ನ ಮೇಲೆ ತುಂಬಾ ಪ್ರೀತಿ ಅವ್ರಿಗೆ. ಬಾ ಬಾ ನೋಡಬೇಕು ಅಂತ ಕರೀತಾರೆ. ಆಗ ಹೋಗಲೇಬೇಕು, ವಯಸ್ಸಾಗಿದೆ ಅವ್ರಿಗೆ. ಹೋಗಿ ಒಂದಿನ ಇದ್ದು ನೋಡ್ಕೊಂಡು ಬಂದುಬಿಡ್ತೀನಿ. ಶುಕ್ರವಾರ ಹೋಗಿ ಶನಿವಾರ ಇದ್ದು ಭಾನುವಾರ ಬೆಳಗ್ಗೆನೇ ಮನೆಗೆ ಮತ್ತೆ ಬಂದು ಸೇರ್ತೀನಿ ಫ್ರೆಂಡ್ಸ್. ತುಂಬಾ ರಿಸ್ಕ್ ಆಗಿಬಿಡುತ್ತೆ, ಏನು ಮಾಡೋದು. ಶುಕ್ರವಾರ ಮನೇಲಿ ಎಲ್ಲ ಕೆಲಸಗಳು ಮುಗಿಸ್ಕೊಂಡು, ಪೂಜೆ ಗೀಜೆ ಎಲ್ಲ ಮುಗಿಸ್ಕೊಂಡು ಹೊರಟ್ರೆ ಮತ್ತು ಶನಿವಾರ ಅಲ್ಲಿ ಅಡುಗೆಗಳು ಅದು ಇದು ಇರುತ್ತೆ, ಮಾಡಿ ಅಲ್ಲಿ ಮುಗಿಸಿ ಮತ್ತು ಭಾನುವಾರ ಎದ್ದು ಬರಬೇಕು. ನೋಡಿ, ಇದು ಬೆಟ್ಟದ ನೆಲ್ಲಿಕಾಯಿ. ಆ ಬೆಟ್ಟದ ನೆಲ್ಲಿಕಾಯಿ ಯಾರೋ ಕೊಟ್ಟಿದ್ದಾರೆ ನಮ್ಮ ಅಮ್ಮನಿಗೆ. ಅದು ಹಾಗೆ ಒಣಗಿಸ್ಬಿಟ್ಟಿದ್ದಾರೆ ಬೆಟ್ಟದ ನೆಲ್ಲಿಕಾಯಿನ. ಅವರೇ ಅಯ್ಯೋ ಬಿಡು, ಇದನ್ನು ಯಾರು ಮಾಡೋರು, ಉಪ್ಪಿನಕಾಯಿ ಅದು ಇದು ಅಂತೇಳಿ ಅಲ್ಲಿ ಬಿಸಾಕಿದ್ರು ಒಂದು ಪಾತ್ರೆಯಲ್ಲಿ. ಏನಕ್ಕಮ್ಮ ಈ ಥರ ಬಿಸಾಕಿದ್ಯಾ ಅಂತಂದರೆ, ಯಾರು ಬಿಡವ ಮಾಡೋದು ಅಂತ ಹೇಳಿದ್ರು. ಸರಿ ಅಂತ ನಾನು ಎತ್ಕೊಂಬಂದೆ. ಅದನ್ನು ಉಪ್ಪಿನಕಾಯಿ ಹಾಕೋಣ ಅಂತಂದರೆ ಒಣಗೋಗಿದೆ. ಅದರಿಂದಾಗಿ ಉಪ್ಪಿನಕಾಯಿ ಹಾಕೋದು ಬೇಡ ಅಂತ ನಾನು ಉಪ್ಪು ಹಾಕಿ ಒಣಗಿಸೋಣ ಅಂತಂದ್ಬಿಟ್ಟು ಎಲ್ಲ ಸಣ್ಣದಾದಂಥ ಪೀಸುಗಳನ್ನಾಗಿ ಕಟ್ ಮಾಡಿದ್ದೀನಿ. ಇವತ್ತಿನ ರೆಸಿಪಿ ಇದೆ ಫ್ರೆಂಡ್ಸ್. ಬೆಟ್ಟದ ನೆಲ್ಲಿಕಾಯಿ ಉಪ್ಪಿನ ಪೀಸುಗಳನ್ನು ನಾವು ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾಯಿದ್ದೀನಿ. ಇದು ಒಂದು 4 ವರ್ಷ ಇಟ್ಟರೂ ಕೂಡ ಕೆಡೋದಿಲ್ಲ ಫ್ರೆಂಡ್ಸ್. ಚೆನ್ನಾಗಿ ಬಿಸಿಲಿಗೆ ಒಣಗಿಸ್ಬೇಕು. ಮನೆಯಲ್ಲಿ ಮಾತ್ರ ಒಣಗ್ಸೋಕ್ಕೆ ಹೋಗಬೇಡಿ. ಮನೆಯಲ್ಲಿ ಒಣಗ್ಸೋಕ್ಕೆ ಹೋದರೆ ಅದು ಕೆಟ್ಟೋಗುತ್ತೆ, ಬೂಸ್ಟ್ ಬರೋದೆಲ್ಲ ಆಗುತ್ತೆ. ಚೆನ್ನಾಗಿ ಬಿಸಿಲು ಬಂದಾಗ ಬಿಸಿಲಿಗೆ ಇಟ್ಬಿಟ್ಟು 3 ದಿನ ಇಲ್ಲ 4 ದಿನ ನೀಟಾಗಿ ಒಣಗಿಸ್ಬಿಡ್ಬೇಕು. ಒಣಗಿಸ್ಬಿಟ್ಟು ಒಂದು ಗಾಜಿನ ಬಾಟ್ಲಿನೊಳಕ್ಕೆ ಹಾಕ್ಕೊಂಬಿಟ್ರೆ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ತುಂಬಾ ಚೆನ್ನಾಗಿರುತ್ತೆ. ಗಾಜಿನ ಬಾಟ್ಲಲ್ಲಿ ಹಾಕಿಟ್ಬಿಡಬೇಕು, ಆವಾಗ ತುಂಬಾ ಚೆನ್ನಾಗಿರುತ್ತೆ. ಈಗ ಅದನ್ನು ನಾವು ನೋಡಿ, ಇದಕ್ಕೆ ಉಪ್ಪು ಸೇರಿಸ್ಬೇಕು ಮತ್ತು ಖಾರದ ಪುಡಿನ ಕೂಡ ಒಂದು ಸ್ವಲ್ಪ ಸೇರಿಸ್ಬೇಕು. ಖಾರದ ಪುಡಿ ಜಾಸ್ತಿ ಹಾಕ್ಬಾರ್ದು, ಯಾಕಂದರೆ ತಿನ್ನುವಾಗ ಖಾರ ಅನಿಸ್ಬಾರ್ದು. ಅದರಿಂದಾಗಿ ಉಪ್ಪು ಮಾತ್ರ ಚಿಕ್ಕ ಸ್ಪೂನಲ್ಲಿ ನಾನು 1 ಸ್ಪೂನಷ್ಟು ಪುಡಿ ಉಪ್ಪನ್ನು ಸೇರಿಸ್ತಾಯಿದ್ದೀನಿ. ಮತ್ತು ಅದನ್ನು ನೀಟಾಗಿ ಮಿಕ್ಸ್ ಮಾಡೋಣ. ಮಿಕ್ಸ್ ಮಾಡಿದ್ದಾದಮೇಲೆ ನಾವು ಖಾರದ ಪುಡಿ ಕೂಡ ಜಾಸ್ತಿ ಹಾಕ್ಬಾರ್ದು, ಒಂದು 1/4 ಸ್ಪೂನಷ್ಟಾದರೆ ಸಾಕು ಫ್ರೆಂಡ್ಸ್. ಖಾರದ ಪುಡಿ ಅಂದರೆ ಎಲ್ಲ ಕೈಯಿಂದನೇ ಮಿಕ್ಸ್ ಮಾಡಿ ಒಣಗಿಸಿದರೆ ತುಂಬಾ ಟೇಸ್ಟ್ ಇರುತ್ತೆ. ಎಲ್ಲ ನೀಟಾಗಿ ಮಿಕ್ಸ್ ಆಗಬೇಕು, ಉಪ್ಪು ಖಾರ 2 ನೀಟಾಗಿ ಮಿಕ್ಸ್ ಆಗಬೇಕು. ಆ ರೀತಿ ಮಿಕ್ಸ್ ಆದಮೇಲೆ ನಾವು ಒಣಗಿಸಿದರೆ ತುಂಬಾ ಚೆನ್ನಾಗಿರುತ್ತೆ. ಇದು ನಮ್ಮ ಅಜ್ಜಿಯವರೆಲ್ಲ ಮಾಡ್ತಾಯಿದ್ರು ಫ್ರೆಂಡ್ಸ್. ಇದು ಈ ರೀತಿ ಒಣಗಿಸಿ ಒಂದು ಕಡೆ ಇಟ್ಕೊಂಡ್ಬಿಟ್ಟು ಅವರು ಊಟದ ಜೊತೆ ನಂಚ್ಕೊಳ್ತಾಯಿದ್ರು. ನೋಡಿ, ಖಾರದ ಪುಡಿ 1/4 ಸ್ಪೂನಷ್ಟೇ ಹಾಕ್ತಾ ಇರೋದು, ಜಾಸ್ತಿ ಇಲ್ಲ. ಈಗ ಅದನ್ನೆಲ್ಲ ಪೂರ್ತಿ ಮಿಕ್ಸ್ ಮಾಡೋಣ. ಅವರು ಊಟದ ಜೊತೆ ಒಂದು 4-5 ಪೀಸು ಸೈಡಲ್ಲಿ ಹಾಕ್ಕೊಂಡು ಊಟದ ಜೊತೆ ನಂಚ್ಕೊಂಡು ತಿಂತಾಯಿದ್ರು. ಅದರ ಟೇಸ್ಟೇ ಬೇರೆ ಫ್ರೆಂಡ್ಸ್. ಈ ರೆಸಿಪಿನ ನಮ್ಮ ಕೇರಳ ಕಡೆ ವಿಪರೀತ ಮಾಡ್ತಾರೆ ಫ್ರೆಂಡ್ಸ್. ಅವರು ನಂಚ್ಕೊಳ್ಳೋಕ್ಕೆ ಉಪ್ಪಿನಕಾಯಿ ಇಲ್ಲಾಂದರೆ ಈ ಪೀಸುಗಳು, ಬೆಟ್ಟದ ನೆಲ್ಲಿಕಾಯಿ ಪೀಸುಗಳು ಇವು ಇದ್ರೇ ಫ್ರೆಂಡ್ಸ್ ಅವ್ರಿಗೆ ತುಂಬಾ. ರೊಟ್ಟಿ ಜಾಸ್ತಿ, ರೊಟ್ಟಿ ಜೊತೆಗೆ ಕೇರಳ ಕಡೆ ವಿಪರೀತ ಇವು ತಿನ್ನೋದು. ಸಖತ್ತಾಗಿ ತಿಂತಾರೆ ಇವು. ಇದು ತುಂಬ ಒಳ್ಳೆಯದು ಕೂಡ ಆರೋಗ್ಯಕ್ಕೆ. ಇವನ್ನು ನಾವು ನಂಚ್ಕೊಂಡು ತಿಂತಾ ಇದ್ದರೆ ಡೈಲಿ ಊಟದ ಜೊತೆ ಮೋಷನ್ ಪ್ರಾಬ್ಲಮ್ ಇರೋರಿಗಂತೂ ಮೋಷನ್ ನೀಟಾಗಿ ಜಾರುತ್ತೆ. ಮತ್ತು ಹೊಟ್ಟೆ ಉಬ್ಬರ, ವಾಕರಿಕೆ ಬರೋದು ಇಂಥವೆಲ್ಲನೂ ಕೂಡ ಇರಲ್ಲ. ಹೊಟ್ಟೆ ಇನ್ಫೆಕ್ಷನ್ ಕೂಡ ತುಂಬಾ
ಅದು ಕಡಿಮೆ ಆಗಿಬಿಡುತ್ತೆ. ಹೊಟ್ಟೆ ಇನ್ಫೆಕ್ಷನ್ ಕೂಡ ಆಗಲ್ಲ ಫ್ರೆಂಡ್ಸ್. ಈ ರೀತಿ ಮಾಡಿಕೊಂಡು ಎಲ್ಲರೂ ತಿಂದರೆ ತುಂಬಾ ಒಳ್ಳೆಯದು, ಆರೋಗ್ಯಕ್ಕಂತೂ ತುಂಬಾ ಒಳ್ಳೆಯದು ಈ ಬೆಟ್ಟದ ನೆಲ್ಲಿಕಾಯಿ. ಇದರ ಜ್ಯೂಸ್ ಕುಡಿದ್ರೂ ಕೂಡ ಯಾರಾದರೂ ತುಂಬ ಹೆವಿ ಬಾಡಿ ಇರೋರು ಸಣ್ಣಕ್ಕಾಗುವಂಥ ಇದು ಕೂಡ ಇದೆ ಇದರಲ್ಲಿ. ಆ ಥರದ್ದು ಮೋಷನ್ ಒಂದು ನೀಟಾಗಿ ಆದರೆ ಎಲ್ಲರೂ ಸಣ್ಣ ಆಗೋದೆ. ಮೋಷನ್ ಪ್ರಾಬ್ಲಮ್ ಇರಬಾರ್ದು. ಮೋಷನ್ ಪ್ರಾಬ್ಲಮ್ ಯಾರಿಗಿರುತ್ತೋ ಅವರೇ ಸ್ಥೂಲಕಾಯ ಅಂತೂ ಆಗೋದು, ದಪ್ಪ ಆಗೋದು. ಇಲ್ಲಾಂದರೆ ಆ ಥರ ಆಗೋಕ್ಕೆ ಚಾನ್ಸೇ ಇರಲ್ಲ. ಅದರಿಂದಾಗಿ ಈ ರೀತಿ ಮಾಡಿಕೊಂಡು ಒಂದು 4 ಪೀಸನ್ನು ಡೈಲಿ ತಿಂತಾ ಬನ್ನಿ. ಯಾರೇ ಆಗಲಿ ಮೋಷನ್ ಪ್ರಾಬ್ಲಮ್ ಅನ್ನೋದೇ ಇರಲ್ಲ. ಇದನ್ನು ನೋಡಿ ಒಂದು ಪ್ಲೇಟ್ಗೆ ಹಾರಾಕಿದ್ದೀನಿ. ಹಾರಾಕ್ಬಿಟ್ಟು ಇದನ್ನು ಒಂದು 4 ದಿನ ನಾನು ಒಣಗಿಸ್ತೀನಿ ಫ್ರೆಂಡ್ಸ್. 4 ದಿನ ನೀಟಾಗಿ ಒಣಗಿಸ್ಬಿಡ್ತೀನಿ. ಒಣಗಿಸ್ಬಿಟ್ಟು ಅದನ್ನು ಒಂದು ಬಾಟ್ಲಿಗೆ ಶೇಖರಣೆ ಮಾಡಿ ಇಡ್ತೀನಿ. ಇದು ಜಾಸ್ತಿ ಸಿಕ್ಕಿದಾಗೆಲ್ಲ ನಾವು ಆ ರೀತಿ ಮಾಡಿ ಇಟ್ಬಿಡ್ತೀವಿ. ನೋಡಿ ಒಣಗಿಸಿಟ್ಟಿರೋದಿನ ತುಂಬಾ ಒಣಗೋಗ್ಬಿಟ್ರೆ ಅಷ್ಟಾಗುತ್ತೆ, ಅಷ್ಟೇ, ಜಾಸ್ತಿ ಆಗೋಲ್ಲ. ಪೀಸುಗಳೆಲ್ಲ ಒಣಗಿಬಿಟ್ರೆ ಸಣ್ಣದಾಗಿ ಆಗಿಬಿಡುತ್ತೆ. ಒಂದು 4 ಪೀಸುಗಳು ಸೈಡಲ್ಲಿ ಹಾಕ್ಕೊಂಡು ತಿಂದರೆ ಸಾಕು. ಒಳ್ಳೆ ಟೇಸ್ಟು, ತುಂಬಾ ಟೇಸ್ಟು. ರುಚಿ ಅಂತಂದರೆ ಇಷ್ಟು ರುಚಿನ ಇದು ಅಂತ ಹೇಳ್ತೀರ ನೀವು. ಈ ರೀತಿ ಮಾಡಿ ತಿಂದು ನೋಡಿ ಒಂದು ಸಲ. ಇಷ್ಟು ರುಚಿ ಸಿಗುತ್ತಾ ಇದು ಬೆಟ್ಟದ ನೆಲ್ಲಿಕಾಯಿ ಅಂತೀರ ಊಟದ ಜೊತೆ ತಿಂತಾಯಿದ್ರೆ. ಹಾಗೇನೂ ತಿನ್ಬೋದು ನಾವು. ಬೇಜಾರಿಗೆ ಒಂದೊಂದು ಪೀಸ್ ಬಾಯೆಲ್ಲ ಹಾಕ್ಕೊಂಡು ತಿರ್ಗಾಡ್ಕೊಂಡು ತಿಂದರೂ ಕೂಡ ತುಂಬಾ ಒಳ್ಳೆಯದು. ಆರೋಗ್ಯ ಅಂತೂ ತುಂಬ ಒಳ್ಳೆಯದು. ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಅಂದರೆ ಒಳ್ಳೆಯದು, ಆ ರೀತಿ ಒಳ್ಳೆಯದು. ಈಗ ನೋಡಿ ಬೆಳಗ್ಗೆ ರಾತ್ರಿ ಸಾರು ಇತ್ತಂತೆ, ನಾನು ಅದು ಮಾಡಿಟ್ಬಿಟ್ಟು ಹೋಗಿದ್ದೆ ಶುಕ್ರವಾರ ಮಧ್ಯಾಹ್ನ. ಆ ಸಾರು ಮಾರನೇ ದಿನವೂ ಉಪಯೋಗಿಸ್ಕೊಂಡಿದ್ದಾರೆ. ಮತ್ತು ರಾತ್ರಿ ಏನೋ ಸಾಂಬಾರು ಮಾಡ್ಕೊಂಡಿದ್ದಾರೆ, ಆ ಸಾಂಬಾರು ಇತ್ತಂತೆ, ತರಕಾರಿ ಸಾರು. ಅದಕ್ಕೆ ರೈಸ್ ಮಾಡ್ಕೊಂಡು ತಿಂದಿದ್ದಾರೆ ಅಪ್ಪ ಮಗ ಇಬ್ಬರು. ಈಗ ನಾನು ಬಂದೆ ಬೆಳಗ್ಗೆ, ಅದೇ ಸಾರಲ್ಲೇ ನಾನು ಒಂಚೂರು ತಿಂದು ಈಗ ಮತ್ತೆ ಪಲಾವ್ ಮಾಡೋಕ್ಕೆ ರೆಡಿ ಮಾಡ್ತಾಯಿದ್ದೀನಿ. ಇದನ್ನು ಒಂದು ಬಾಟ್ಲಿಗೆ ಹಾಕಿ ಇಟ್ಬಿಟ್ಟು ಒಂದು ಕಡೆ ಇಟ್ಕೋಬೋದು ನಾವು, ತುಂಬ ದಿನ ಇರುತ್ತೆ. ಈಗ ಪಲಾವ್ಗೆಲ್ಲ ರೆಡಿ ಮಾಡಿ ಪಲಾವ್ ಮಾಡಿಬಿಟ್ಟು ನಮ್ಮ ಮಗನಿಗೆ ಬಾಕ್ಸ್ಗೆ ಹಾಕ್ಕೊಟ್ಟು ಡ್ಯೂಟಿಗೆ ಹೋಗೋಕ್ಕೆ. ಅವ್ರ ಕ್ಯಾಬ್ ಬರೋದೇ ಲೇಟು, ಒಂದು 3 ಗಂಟೆ ಮೇಲೇ ಬರೋದು ಕ್ಯಾಬು. ಅವ್ರಿಗೆ ಬಾಕ್ಸ್ಗೆ ಹಾಕ್ಕೊಟ್ಬಿಟ್ಟು ಅವ್ರಿಗೆ ಊಟಕ್ಕೆ ಹಾಕಿ ಅವ್ರ ಕೆಲಸಕ್ಕೆ ಹೋದ್ಮೇಲೆ ನಾನು ರೆಸ್ಟ್ ತಗೋಬೇಕಾಗುತ್ತೆ. ಅಷ್ಟು ತನಕ ರೆಸ್ಟ್ ಇಲ್ಲ ಫ್ರೆಂಡ್ಸ್. ಟೊಮೆಟೊ ಹಚ್ಕೊಳ್ತಾಯಿದ್ದೀನಿ, ತರಕಾರಿ ಎಲ್ಲ ಹಚ್ಚಿಟ್ಟಿದ್ದೀನಿ. ಟೊಮೆಟೊ ಒಂದು 4-5 ಟೊಮೆಟೊ ಹಚ್ಚಿಬಿಟ್ಟು ಬೇಗನೆ ಪಲಾವ್ ಮಾಡಿಟ್ಬಿಡೋಣ. ಮೊಸರು ಬಜ್ಜಿ ಒಂಚೂರು ಮಾಡಿಕೊಂಡು ತಿಂದುಬಿಟ್ಟು ಒಂದು 4-4:15ಗೆ ಸ್ವಲ್ಪ ರೆಸ್ಟ್ ತಗೊಂಬಿಡಬೇಕು ಅಂತ ಬೇಗ ಅರ್ಜೆಂಟಾಗಿ ಕೆಲಸಗಳು ಮಾಡ್ತಾಯಿದ್ದೀನಿ ಬೇಗನೆ. ಇದು ಒಂದು ಕೆಲಸ ಆಯಿತು ಫ್ರೆಂಡ್ಸ್ ಇವತ್ತು. ಇಷ್ಟು ಕೆಲಸಗಳ ಜೊತೆಗೆ ನಮ್ಮ ಮನೆಯಲ್ಲಿ ಒಂದು ಹುಡುಗಿ ನೀರು ಬೇಕು ಅಂತ ಬಂದಿದ್ಲು. ನೀರು, ಕುಡಿಯೋ ನೀರು ಖಾಲಿ ಆಗಿದೆ ನಮ್ಮ ಮನೆಯಲ್ಲಿ, ಒಂದು ಚಂಬು ನೀರು ಕೊಡಬೇಕಾ ಆಂಟಿ ಅಂತ ಬಂತು. ಸರಿ ಅಂತ ನೀರು ಹಿಡಿದು ಕೊಟ್ಟೆ. ಅದರ ಕೈಗೆ ಕೊಡುವಾಗ ಆ ಚಂಬು ನೀರು ಬಿಟ್ಬಿಡ್ತು ಆ ಹುಡುಗಿ. ಆ ನೀರೆಲ್ಲ ನನ್ನ ನೈಟಿ ಮೇಲೆ ಬಿತ್ತು. ಆ ನೈಟಿ ಎಲ್ಲ ಬಿಚ್ಚಾಕಿದ್ದಾಯಿತು, ಮತ್ತು ಬೇರೆ ನೈಟಿ ಹಾಕಿದ್ದಾಯಿತು. ಬಂದ ತಕ್ಷಣ ಹಾಕ್ಕೊಂಡಿದ್ದ ನೈಟಿ ತೆಗೆದುಬಿಟ್ಟು ಸ್ನಾನ ಮಾಡ್ಕೊಂಬಂದೆ, ಬೇರೆ ನೈಟಿ ಹಾಕಿದೆ, ಅದರ ಮೇಲೆ ನೀರು ಚೆಲ್ಲಿಬಿಟ್ಲು. ಮತ್ತು ಅದನ್ನು ಬಿಚ್ಚಾಕಿ ಮತ್ತು ಈ ನೈಟಿ, 3 ನೈಟಿ ಆಯಿತು. ಈ ಒಂದೇ ದಿನಕ್ಕೆ 3 ನೈಟಿ ಆಯಿತು. ನೋಡಿ ಹೆಂಗೆ ಕೆಲಸದ ಮೇಲೆ ಕೆಲಸ ಅಂತಂದರೆ ಹೀಗೆ ನೋಡಿ. ಮನೆಯೆಲ್ಲ ಗಲೀಜಾಗ್ಬಿಟ್ಟಿದೆ ನೋಡಿ. ಸೆಲ್ಫುಗಳೆಲ್ಲ ಗಲೀಜಾಗಿದೆ. ಸ್ಟವ್ ಕೂಡ ಒರೆಸಿಲ್ಲ, ಹಾಗೆ ಅಡುಗೆ ಮಾಡ್ಕೊಂಡು ತಿಂದಿದ್ದಾರೆ. ಸ್ಟವ್ ಕೂಡ ಒರೆಸಿಲ್ಲ. ಗಂಡಸರು ಏನು ಕ್ಲೀನ್ ಮಾಡಲ್ಲ ಫ್ರೆಂಡ್ಸ್, ಅಷ್ಟು ಗಲೀಜಾಗಿ ಇಟ್ಕೊಂಡಿರ್ತಾರೆ ಅಡುಗೆ ಮನೆ ಎಲ್ಲನೂ. ಈಗೆಲ್ಲ ಕ್ಲೀನ್ ಮಾಡಿ ಬೇಗನೆ ಅಡುಗೆ ಮಾಡಿ ತಿಂದು ರೆಸ್ಟ್ ತಗೋಬೇಕು. ಪ್ಲೀಸ್ ನಮ್ಮ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ ಫ್ರೆಂಡ್ಸ್. ನೀವು ತುಂಬಾ ಸಪೋರ್ಟ್ ಮಾಡ್ತಾ ಇದ್ದೀರ ನನಗೆ. ನಾನು ಅದೇ ರೀತಿ ನಿಮಗೂ ಸಪೋರ್ಟ್ ಇರ್ತೀನಿ. ಪ್ರತಿಯೊಬ್ಬರಿಗೂ, ನನ್ನ ಫ್ರೆಂಡ್ಸ್ಗೆ ಎಲ್ಲರಿಗೂ ಕೂಡ, ಹೊಸದಾಗಿ ನೋಡುವಂಥವ್ರಿಗೆಲ್ಲರಿಗೂ ಕೂಡ ನನ್ನ ಹೃದಯಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ಫ್ರೆಂಡ್ಸ್. ತುಂಬಾ ಥ್ಯಾಂಕ್ಸ್. ಎಲ್ಲರಿಗೂ ಕೂಡ ತುಂಬ ಥ್ಯಾಂಕ್ಸನ್ನು ಹೇಳ್ತೀನಿ ಫ್ರೆಂಡ್ಸ್. ಈ ರೀತಿ ಇರುತ್ತೆ ಫ್ರೆಂಡ್ಸ್. ಹೆಣ್ಮಕ್ಳು ಎಲ್ಲೋದ್ರೂ ಕೂಡ ನೆಮ್ಮದಿ ಇರಲ್ಲ. ಊರಲ್ಲಿ
ನಮ್ಮಮ್ಮ ಒಬ್ಬಟ್ಟು ಬೇಕು, ಹೋಳ್ಗೆ ಬೇಕು ಅಂತಂದರು. ಅವ್ರಿಗೆ ಹೋಳಿಗೆ ಉಂಡೆ ಒಬ್ಬಟ್ಟು ಮಾಡಿ ಇಟ್ಬಿಟ್ಟು ಅವ್ರಿಗೆ ತಿನ್ನಲಿಕ್ಕೆ ಕೊಟ್ಟು ಆವತ್ತು ನೈಟ್ ಪೂರ್ತಿ ನಿದ್ದೆ ಇಲ್ಲ ಫ್ರೆಂಡ್ಸ್ ನನಗೆ. ಇಲ್ಲಿಗೆ ಬರಬೇಕು ಅಂತಂದಾಗ ಭಾನುವಾರ ಅವ್ರಿಗೆ ಹೋಳಿಗೆ ಉಂಡೆ ಒಬ್ಬಟ್ಟು ಮಾಡಿಟ್ಬಿಟ್ಟು ಅನ್ನ ರಸ ಮಾಡಿಟ್ಬಿಟ್ಟು 5 ಗಂಟೆಗೆ ಬಸ್ ಹತ್ತಿದ್ದೀನಿ. 5 ಗಂಟೆಗೆ ಬಸ್ ಹತ್ತಿ ಇಲ್ಲಿ 9:30ಗೆ ಬಂದಿದ್ದೀನಿ. 9:30 9:45 ಆಗಿರುತ್ತೆ. ರಾತ್ರಿ ನಿದ್ದೆನೇ ಇಲ್ಲ ಭಾನುವಾರ. ಈಗ ಕಣ್ಣು ಎಳೀತಾ ಇದೆ ನಿಜವಾಗ್ಲೂ. ಮಲಗಿದರೆ ಸಾಕಪ್ಪ ಅನಿಸ್ಬಿಟ್ಟೈತೆ. ಮೈ ಕೈ ಎಲ್ಲ ನೋವು ಬಂದುಬಿಟ್ಟಿದೆ. ಅಷ್ಟು ದೂರದಿಂದ 3 ಬಸ್ ಹತ್ತಬೇಕು, ಇಳಿಬೇಕು. ತುಂಬಾ ಸುಸ್ತಾಗ್ಬಿಟ್ಟಿದ್ದೀನಿ. ಅಲ್ಲಿಗೂ ಈ ವಿಡಿಯೋ ಮಾಡಿ ಅದು ವೇಸ್ಟ್ ಆಗ್ದಿರ ವಿಡಿಯೋ ಮಾಡಿಬಿಡೋಣ ಅಂತಂದ್ಬಿಟ್ಟು ವಿಡಿಯೋ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು.